ಆಲ್ ಇವತ್ತು ಶುಕ್ರವಾರ ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನ ಕೂಡ ಹೋಗಿ ಬರೋಣ ಅಂದ್ಕೊಂಡಿದ್ದೆ. ಹಾಗಾಗಿ ದೇವರ ನೈವೇದ್ಯಕ್ಕೆ ಇವಾಗ ಹೆಂಗಿದ್ರು ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಹಣ್ಣೆ ಬಳಸ್ಕೊಂಡು ಸ್ವಲ್ಪ ರಸಾಯನ ಮಾಡಿದ್ದೀನಿ. ಜೂನ್ ಅಂದರೆ ಬರೀ ಹಣ್ಣುಗಳ ಸೀಸನ್ ಮಾತ್ರ ಅಲ್ಲ, ಅದು ಮಲ್ಲಿಗೆ ಹೂವಿನ ಸೀಸನ್ ಕೂಡ. ಅದರಲ್ಲೂ ನಾವು ಹೆಣ್ಮಕ್ಳು ಈ ಥರ ಸೀರೆ ಉಟ್ಕೊಂಡು ರೆಡಿ ಆದಾಗೊಂದು ಹೂ ಮುಟ್ಕೊಂಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಒಂದು ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅನ್ನಿಸ್ತಿರುತ್ತೆ. ಗಾಳಿ ಕೂದಲು ಹಾರುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಹಚ್ಚಿ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಹೊತ್ತಾಗಲೇ ಎಣ್ಣೆ ಎಲ್ಲ ಮುಖದ ಮೇಲೆ ಬರ್ತಿರುತ್ತೆ, ಒಂಥರ ಜಿಡ್ ಅನಿಸ್ತಿರುತ್ತೆ, ಇರಿಟೇಟ್ ಆಗ್ತಿರುತ್ತೆ. ಅದಕ್ಕೆ ನಾನು ಆಲ್ಪ್ಸ್ ಗುಡ್ನೆಸ್ ಅವರ ಈ ರೋಸ್ಮೆರಿ ವಾಟರ್ ಸ್ಪ್ರೇನ ಬಳಸ್ಲಿಕ್ಕೆ ಶುರು ಮಾಡಿಕೊಂಡೆ. ಇದೇನಿಲ್ಲ, ಜಸ್ಟ್ ನಮ್ಮ ಹೇರ್ಗೆ ಮತ್ತು ಸ್ಕಾಲ್ಫ್ಗೆ ಸ್ಪ್ರೇ ಮಾಡಿಬಿಟ್ಟು ಒಂದೊಳ್ಳೆ ಮಸಾಜ್ ಕೊಟ್ಕೊಂಡ್ರೆ ಆಯಿತು. ಇದು ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡಿ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಬರೀ ನಾವು 12 ವೀಕ್ಸಲ್ಲೇ ಒಂದು ಒಳ್ಳೆ ರಿಸಲ್ಟ್ನ ನೋಡ್ಬೋದು. ನಾನಿಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ಕೂಡ ಶೇರ್ ಮಾಡ್ತೀನಿ. ನನ್ನ ಹೇರ್ ವ್ಯಾಲ್ಯೂಮ್ ಎಷ್ಟು ಇನ್ಕ್ರೀಸ್ ಆಗಿದೆ, ಹೇರ್ ಚೆನ್ನಾಗಿ ಗ್ರೋತ್ ಆಗಿದೆ, ಬೇಬಿ ಹೇರ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನೀವು ನೋಡ್ಬೋದು ಆಯಿತಾ. ಹಾಗೆ ಇದು ಕ್ಲಿನಿಕಲಿ ಪ್ರೂವ್ ಆನ್ ಕೂಡ ಆಗಿದೆ. ಇನ್ನು ನನ್ನ ಹೇರ್ ಸ್ಟೈಲ್ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಸೆಟಲ್ಡಾಗಿ ಕಾಣಿಸ್ತಿದೆ ಅಲ್ವಾ. ಇನ್ನು ಈ ಪ್ರಾಡಕ್ಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದು ಬೈ ಮಾಡಬೇಕು ಅನ್ನೋಂಗಿದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ ಆಯಿತಾ.